ಅಲ್ಲ, ನಾನು ಸತ್ ಮೇಲೂ ನನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಿಲ್ವಲ್ಲ? ಅಂದ್ರೆ ಅವಳ ದ್ವೇಷ ಅಷ್ಟು ಆಳವಾಗಿದೆಪ್ಪ. ಪರವಾಗಿಲ್ಲ, ಅವಳು ಎಷ್ಟು ಬೇಕಾದರೂ ಟ್ರೈ ಮಾಡಲಿ. ನಾನು ನನ್ನ ಮನಸ್ಸನ್ನ ಕಂಟ್ರೋಲ್ ಮಾಡೋದಕ್ಕೆ ಹೋರಾಡ್ತೀನಿ. ಅಂಬಿಕಾ, ಹೋಗ್ಬೇಡ ಹೋಗ್ಬೇಡ. ದುಷ್ಟಶಕ್ತಿ ಹೆಚ್ಚು, ಪರಿಸ್ಥಿತಿ ಭಯಾನಕ, ಸಂಪೂರ್ಣ ವಶೀಕರಣ. ರಕ್ತದ ಓಕುಳಿ ಹಿಡಿತಾ ಇಲ್ಲ. ಅಪಾಯ ಅಪಾಯ. ಹೋಗ್ಬೇಡ. ಅಪ್ಪ, ನಾನು ವಾಪಸ್ ಬಂದಿದ್ದೆ ನನ್ನ ಮಗಳಿಗೋಸ್ಕರ. ನನ್ನ ದೇಹ ಮಣ್ಣಾಗಿರ್ಬೋದು, ಆದ್ರೆ ನನ್ನ ಆತ್ಮ ಇನ್ನೂ ಭೂಮಿ ಮೇಲಿದೆ. ಅದು ನನ್ನವ್ರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಮಾತ್ರ. ಈಗ ನನ್ನವ್ರನ್ನ ಅಪಾಯದಲ್ಲಿ ಬಿಟ್ಟು ನಾನು ಸ್ವಾರ್ಥಿಯಾಗಿ ಹೇಗ್ ದೂರ ಹೋಗ್ಲಿ ಅಪ್ಪ? ಇದು ನನ್ನ ಕೈಯಿಂದ ಆಗಲ್ಲಪ್ಪ. ಕಾಲ, ಪರಿಸ್ಥಿತಿ, ಅವಲೋಕನ, ತಾಳ್ಮೆ, ಹಠ, ಹುಂಬತನ ಸಲ್ಲ. ದೂರ ಸುರಕ್ಷಿತ, ಹತ್ತಿರ ಘೋರ. ಅಪ್ಪ, ನನಗೆ ನಿನ್ನ ಸಮಸ್ಯೆ ಅರ್ಥ ಆಗತ್ತೆ. ಏನಾಗ್ತಿದೆ ಅಂತ ನಿನಗೆ ಕಾಣಿಸ್ತಿದೆ, ಆದರೂ ಹೇಳ್ಕೊಳಕ್ ಆಗ್ತಿಲ್ಲ ಅಲ್ವಾ? ಆದ್ರೂ ಅಪ್ಪ, ನನಗೆ ಬೇರೆ ದಾರಿ ಇಲ್ಲ. ನನ್ನವ್ರನ್ನ ನಾನು ಕಾಪಾಡ್ಕೊಳ್ಳೇಬೇಕು. ದುರ್ಗಾ ಮತ್ತೆ ಶರತ್ನ ಒಂದ್ ಮಾಡಿ ನನ್ನ ಮಗಳ ಹಿತಾಗೆ ಒಂದು ಸುಂದರವಾಗಿರೋ ಕುಟುಂಬನ ಕೊಡಬೇಕು. ಅದು ನನ್ನ ಜವಾಬ್ದಾರಿ. ನನ್ನನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ನನ್ನವ್ರನ್ನ ಬಲಿ ಕೊಡೋದಕ್ಕೆ ನಾನು ಸಿದ್ಧವಾಗಿಲ್ಲಪ್ಪ. ಆ ಮಾಳ್ವಿಕ ಏನೇ ಸಂಚು ಮಾಡ್ಲಿ, ಏನೇ ತಂತ್ರ ಹೂಡ್ಲಿ, ಅದನ್ನ ಎದುರಿಸೋದಕ್ಕೆ ನಾನು ರೆಡಿ ಆಗಿದ್ದೀನಿ. ನನ್ನವ್ರಿಗೋಸ್ಕರ ನಾನು ಇಲ್ಲೇ ಇರ್ತೀನಪ್ಪ. ವಿಧಿಯಾಟ, ಹೋರಾಟ ಎಲ್ಲಿ ನಿಲ್ಲುತ್ತೋ? ತಾಯಿ ಮೂಕಾಂಬಿಕೆ, ಪಾಹಿ ಮಾ.